ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫೆಬ್ರವರಿ 2ನೇ ತಾರೀಕು. ಏನು ವಿಶೇಷತೆ ಅಂದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನ. ಈ ದಿನದಂದು ವಸಂತ ಪಂಚಮಿ ಹಬ್ಬವನ್ನಾಗಿ ಆಚರಿಸ್ತಾರೆ. ಹಿಂದೂ ಧರ್ಮದ ಪ್ರಕಾರ ಈ ದಿನ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ. ಯಾಕಂದ್ರೆ ಜ್ಞಾನ, ಕಲಿಕೆ ಮತ್ತು ಸಂಗೀತ ದೇವತೆಯಾದ ಸರಸ್ವತಿ ದಿನ ಮತ್ತು ಸರಸ್ವತಿ ದೇವಿಯ ಜನ್ಮದಿನ ಅಂತ ಹೇಳಿ ಆಚರಣೆ ಮಾಡಲಾಗಿತ್ತು. ಸೊ ಇವತ್ತಿನ ದಿನ ಮಕ್ಕಳ ಕಡೆಯಿಂದ ಅಥವಾ ವಿದ್ಯಾರ್ಥಿಗಳ ಕಡೆಯಿಂದ ಸರಸ್ವತಿ ಪೂಜೆ ಮಾಡಿಸೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ ಅಂತ ಹೇಳಿ ನನ್ನ ಮಗನ ಕಡೆಯಿಂದ ಇವತ್ತು ಸರಸ್ವತಿ ಪೂಜೆನ ಮಾಡಿಸತ್ತೇನೆ. ಮೊದಲು ಒಂದು ಕೆಂಪು ಮಡಿ ವಸ್ತ್ರನ ಹಾಕಿ ಅದ್ರ ಮೇಲೆ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ಇಟ್ಟು ಅಕ್ಕಿ ಕಾಳನ್ನು ಹಾಕಿ ಅದ್ರ ಮೇಲೆ ಸರಸ್ವತಿ ಮೂರ್ತಿ ಅಥವಾ ಕಾಯಿನ್ ಇದ್ದರೆ ಕಾಯಿನ್ ಇಟ್ಕೊಂಡು ಅದಕ್ಕೆ ಬಿಳಿ ಗಂಧ ಮತ್ತು ಅರಿಶಿಣ ಹಚ್ಚಿ ಹಳದಿ ಮತ್ತು ಬಿಳಿ ಹೂವಿಂದ ದೇವಿ ಅಲಂಕಾರವನ್ನು ಮಾಡಿ ತುಪ್ಪದ ದೀಪವನ್ನು ಬೆಳಗಿಸಿ ಧೂಪವನ್ನು ಬೆಳಗಿಸಿ ಮಕ್ಕಳ ಕೈಯಿಂದ ಅಕ್ಷತೆ ಕಾಳನ್ನು ಹಾಕಿಸಿ ಓಂ ಸರಸ್ವತಿಯೇ ನಮಃ ಅಂತ ಹೇಳಿ 11 ಬಾರಿ ಪಠನೆ ಮಾಡಿಸ್ಬೇಕು ಮಕ್ಕಳ ಕಡೆಯಿಂದ. ಓಂ ಸರಸ್ವತಿ ನಮಃ, 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 ಓಂ ಸರಸ್ವತಿ ನಮಃ. ಈ ವಸಂತ ಪಂಚಮಿ ಫೆಬ್ರವರಿ 2ನೇ ತಾರೀಕು 9:15ರಿಂದ ಶುರುವಾಗಿ 3ನೇ ತಾರೀಕು ಬೆಳಗ್ಗೆ 6:45ವರೆಗೆ ಮುಹೂರ್ತ ಇರೋದ್ರಿಂದ ಚಿಕ್ಕ ಮಕ್ಕಳು ಅಥವಾ ವಿದ್ಯಾರ್ಥಿಗಳ ಕಡೆಯಿಂದ ಈ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಸಿ ಹಾಲು, ಸಕ್ಕರೆ, ಬಾಳೆಹಣ್ಣನ್ನು ನೈವೇದ್ಯ ಅರ್ಪಿಸಿ ತಾಯಿ ಸರಸ್ವತಿ ಕೃಪೆಗೆ ಒಳಗಾಗಿ. ಥ್ಯಾಂಕ್ ಯು.